ಸಖತ್ತಾಗಿದೆ. ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಫಾ ದೆ ಸೂಸಿ. ಅಲ್ಲಿ ಮೇಲೆ ನಿಮಗೆ ಸಣ್ಣ ಸಣ್ಣ ಕೇಬಲ್ ಕಾರ್ ಕಾಣ್ತಾ ಇರಬೇಕು, ಅಲ್ಲಿಗೆ ಹೋಗ್ಬೇಕು ನಾವು. ಇವಾಗ ನಾವು ಮೂವರು ನಿಮ್ಗೆ ಕಾಣ್ತಿರ್ಬೇಕು. ನಾವು ಇವಾಗ ಮತ್ತೊಂದು ಕೇಬಲ್ ಕಾರ್ ತಗೋತೀವಿ. ಇದು ಒಂಥರ ಡಿಫ್ರೆಂಟ್ ಇದೆ, ಇದು ಗುಂಡಗೈತಿ, ಆಮೇಲೆ ಜಾಸ್ತಿ ಸ್ಪೇಸ್ ಐತಿ ಇದ್ರೊಳಗೆ. ಆಮೇಲೆ ಇದ್ರೊಳಗೆ ನಾವು ಮೂವರೇ ಇದೀವಿ, ಯಾರು ಇಲ್ಲ, ನಿಮ್ಮ ಹತ್ರ ಆರಾಮ್ಸೆ ಮಾತಾಡ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲೆಲ್ಲ ಮೇಲೆ ಓಪನ್ ಇದೆ, ಚೆನ್ನಾಗಿದೆ ಕೂತ್ಕೊಳಕ್ಕೆಲ್ಲ, ಗಾಳಿ ಗಿಳಿ ಬರಕತ್ತೈತಿ. ನೀವು ಮುಂದಿಂದು ನನ್ನ ಬಿಟ್ಟು ಆ ಕಡೆ ವ್ಯೂ ನೋಡಿ, ನೀವು ಈ ವ್ಯೂಗಿಂತ ಆ ವ್ಯೂ ಇಷ್ಟಪಡ್ತೀರ. ನೋಡಿ ಹಿಂಗಿದೆ, ಎಷ್ಟೊಂದು ಮನೆಗಳಿದೆ ನೋಡಿ ಇಲ್ಲಿ ಎಲ್ಲ. ಡೋಲೋಮೈಟ್ಸ್ ಅಂತ ಇನ್ಸ್ಟಾಗ್ರಾಮ್ನಾಗ ಕೇಳಿ ಏನಿರ್ಬೇಕಪ್ಪ ಡೋಲೋಮೈಟ್ಸ್ ಅಂತ ಬಂದೆ ನಾನು ಇಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನಾಗಿದೆ, ಹಂಗೇನಿಲ್ಲ. ಬಟ್ ಐ ಥಿಂಕ್ ಇದು ಇವೆಲ್ಲ ಎಂಥವ್ರಿಗೆ ಅಂತಂದರೆ ಟ್ರೆಕ್ಕಿಂಗ್ ಮಾಡ್ತಾರೆ ನೋಡಿ. ಟ್ರೆಕ್ಕಿಂಗ್ ಮಾಡೋರಿಗೆಲ್ಲ ಭಾರಿ ಬೆಸ್ಟ್. ಟ್ರೆಕ್ ಮಾಡಬೇಕು, ಫುಲ್ಲು ಸುಸ್ತಾದ್ರೂ ಅದೇ ಒಂಥರ ಮಜಾ ಅವರಿಗೆ. ಸುಸ್ತಾದ್ರೂ ಅದನ್ನೇ ಎಂಜಾಯ್ ಮಾಡ್ತಾರೆ ನೋಡಿ, ಅಂಥವ್ರಿಗೆ ಒಳ್ಳೆ ಪ್ಲೇಸಸ್ ಇವೆಲ್ಲ ಟ್ರೆಕ್ಕಿಂಗಿಗೆ ಬರೋದಕ್ಕೆ. ಆಮೇಲೆ ಇನ್ನು ವಿಂಟರ್ನಾಗೆಲ್ಲ ಸ್ಪೋರ್ಟ್ಸ್ ಇರ್ತಾವೆ, ವಿಂಟರ್ ಸ್ಪೋರ್ಟ್ಸ್ ಅಂಥವು ಮಾಡೋರಿಗೆ. ಇವಾಗ ತೋರಿಸ್ತೀನಿ ನೋಡಿ ಮುಂದಿನ ಅನಾಹುತ ಡೌನ್ ಇದೆ ನೋಡಿ, ಕಾಣ್ತಾ ಇದೆನಾ? ಇಲ್ಲಿಂದ ನೋಡಿ ವ್ಯೂ ಹೆಂಗೆ ಕಾಣುತ್ತೆ. ಇದು ಇದೆ ರೆಸಾರ್ಟ್ ಇದೆ ಕೆಳಗಡೆ ನೋಡಿ. ಟ್ರೆಕ್ಕಿಂಗ್ ಎಲ್ಲ ಭಾರಿ ಫೆಸಿಲಿಟಿ ಇದೆ ಇಲ್ಲಿ. ಇದು ನೋಡಿ ಹೀಗಿದೆ, ಇದು ನಮ್ಮದು, ನಾವು ಇದ್ದಿದ್ದರೊಳಗೆ ಬಂದ ತಕ್ಷಣ ನೀವು ವ್ಯೂ ನೋಡಿ. ಇಲ್ಲಿದು ಈ ವ್ಯೂ ಈ ರೀತಿ ಇದೆ. ಇಲ್ಲೊಂದು ಶಾಪ್ ಇದೆ, ಇಲ್ಲಿ ಆಡೋಕ್ಕಿದೆ ಮಕ್ಕಳಿಗೆ, ಆಗಷ್ಟೇ ಓಡೋದ. ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ, ವೇ ಹಿಂಗೆಲ್ಲ ವೇ ಮಾಡಿದ್ದಾರೆ. ಇಲ್ಲೆಲ್ಲ ಈ ಕಡೆ ಹೋಗಬಾರ್ದು, ಒಂದು ರೂಟ್ ಕೊಟ್ಟಿರ್ತಾರೆ, ಆ ರೂಟನ್ನು ಫಾಲೋ ಮಾಡ್ಕೊಂಡು ಹೋಗಿ ಬರಬೇಕು. ನೋಡಿ ಏನು ಸಖತ್ತಾಗಿದೆ, ಬ್ಯೂಟಿ ಮಸ್ತ್ ಐತೆ. ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಇನ್ನು ತುಂಬ ಇದೆ, ಹಿಂಗೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬರಬೇಕು. ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ನನಗೇನಂದ್ರೆ ಹಿಂಗೆ ಇಷ್ಟ. ನನಗೆ ಮೌಂಟೇನ್ ಅಂದರೆ ಫುಲ್ಲು ಗುಡ್ಡ ಇರೋದು ಅಷ್ಟು ಇಷ್ಟ ಆಗಲ್ಲ. ಬಟ್ ಇದು ನೋಡಿ ಇದೆ ಸಖತ್ತಾಗಿದೆ ನೋಡಿ. ಇಲ್ಲಿ ನಮ್ಮ ಹುಡುಗರು ಅಲ್ಲಿಂದ ಬಂದಿದ್ದೀವಿ ನಾವು. ಅವತಾರ ಗೆಟ್ಬಿಟ್ಟಿದ್ವಿ, ಭಾಳ ನಡೆದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಎಲ್ಲೆಲ್ಲಿ ಎಷ್ಟೆಷ್ಟು ಎಲ್ಲೆಲ್ಲಿ ಹೋಗ್ಬೋದು ನೀವು. ನಾವು ಇವಾಗ ಬಂದಿರೋದು ಈ ರೂಟಿಂದ. ನಾವು ಹಿಂಗೆ ಹೋಗ್ತಾ ಇದ್ದೀವಿ, ರೋಡ್ ನೋಡಿ, ಕುತ್ಕೋಬೋದು ನೀವು ಈ ರೋಡ್ ಮೇಲೆ. ಅಷ್ಟು ಚೆನ್ನಾಗಿದೆ, ಅಷ್ಟು ನೀಟಾಗಿದೆ ನೋಡಿ, ಸಖತ್ತಾಗಿ ಕಾಣ್ತಾ ಇದೆ. ಇದು ನಮ್ಮ ನೆರಳು, ಇದು ನಮ್ಮದೊಂದು ಸಣ್ಣ ಕೂಸು. ಎಷ್ಟು ಒಳ್ಳೆ ಆಹಾರನ ತಿಂತಾ ಇವೆ. ಆಮೇಲೆ ಇದು ನೋಡಿ, ಇದು ಇಂಥ ಗಂಟೆ ಕಟ್ಟಿರ್ತಾರೆ, ಇವಕ್ಕೆಲ್ಲ ಭಾಳ ಫೇಮಸ್ ಗೊತ್ತಾ, ಭಾಳ ಕಾಸ್ಟ್ಲಿ ಇವು. ನಾವು ಇವಾಗ ಅಷ್ಟು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಿಮಗೆ ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ತೋರಿಸ್ತೀನಿ, ಸಖತ್ತಾಗಿದೆ, ಚೆನ್ನಾಗಿದೆ. ಗೈಸ್ ಇದು ನಮ್ಮ ಪಿಜ್ಜಾ. ಅಗಸ್ಟೆ ಈಸ್ ಹ್ಯಾವಿಂಗ್ ಲೆಮನೈಡ್. ಇಲ್ಲಿ ಬ್ರೆಡ್ ಕೊಟ್ಟಿದ್ದಾರೆ ನೋಡಿ. ಇದು ಪಾಸ್ತಾ, ಆಮೇಲೆ ಇದು ಫ್ರೈಸ್. ಮೌರೇಸ್ ಕೆಲ್ಲರ್ ರೆಸ್ಟೋರೆಂಟ್ ಪಿಜ್ಜಾರಿಯಾ. ಇದು ನೋಡಿ ಏನು ಸಖತ್ತಾಗಿದೆ ವ್ಯೂ. ಇದು ನೋಡಿ ರೆಸಾರ್ಟ್. ಇವೆಲ್ಲ ರೆಸಾರ್ಟ್, ಇವು ಮನೆ ಅಲ್ಲ, ಇವು ರೆಸಾರ್ಟ್ ಇರುತ್ತೆ. ಇದು ನೋಡಿ ಅಡ್ಲರ್ ಲಾಡ್ಜ್ ಅಲ್ಪೆ ಅಂತ. ಸೊ ಆಪೋಸಿಟ್ ವ್ಯೂ ನೋಡಿ. ಅವ್ರಿಗೆ ಎಷ್ಟು ದಿನ ಇರ್ತಾರೆ ಈ ವ್ಯೂನ ಎಂಜಾಯ್ ಮಾಡ್ಕೋಬೋದು ಅವರು. ನಮ್ಮದು ಹಿಂಗೆ ಇದೆ, ನಾವು ಇವಾಗ ತೊಗೊಂಡಿದ್ದು. ಸ್ಮಾಲ್ ಲೇಕ್ ಇದೆ ನೋಡಿ, ಯಾರು ನಿಯರ್ ಬೈ ಹೋಗಲ್ಲ, ಆಜು ಬಾಜು ಕೂತ್ಕೊಳ್ಳೋದಕ್ಕೆ. ನೋಡಿ ಏನು ಸಖತ್ತಾಗಿದೆ ಅಲ್ವ. ಕ್ಲೀನ್ ಸ್ಕೈ, ಮೋಡ, ಮೌಂಟೇನು, ಗ್ರೀನ್ರಿ. ಇಲ್ಲಿ ನೋಡಿ, ಇಲ್ಲಿ ಲಿಫ್ಟ್ ಚೇರ್ ಅಂದರೆ ಇದರಲ್ಲಿ ಕುತ್ಕೋಬೇಕು. ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಹಿಂಗೆ ಮೇಲೆ ಹಂಗೆ ಕರ್ಕೊಂಡು ಹೋಗ್ತಾರೆ ನೋಡಿ ವ್ಯೂ. ಇಲ್ಲಿ ನೋಡಿ ಎಷ್ಟು ಅಂದರೆ ನೀವು ಏನು ಒಬ್ಬರು ಇಲ್ಲಿ ಹಿಂಗೆ ಬೇಕಾದ್ರೆ ಬಿಹೇವ್ ಮಾಡಲ್ಲ ಗೊತ್ತಾ.
ಹೆಂಗೆ ಬೇಕಾದ್ರೆ ಹಂಗೆ ಬಿಹೇವ್ ಮಾಡೋದು ಅಂದರೆ ಏನು ಗೊತ್ತಾ, ಇವಾಗ ಹೆಂಗೆ ಬೇಕಾದ್ರೆ ಎಸೆಯೋದು ಹಂಗೆ ಯಾರೂ ಮಾಡಲ್ಲ. ಕೆಲವೊಬ್ರು ಮಾಡ್ತಾರೆ ಹಂಗಂತ ಪೂರ ಪರ್ಫೆಕ್ಟಾಗಿ ಇಲ್ಲಿ ಎಲ್ಲ ಪರ್ಫೆಕ್ಟ್ ಆಯ್ತು ಅಂತ ಏನೂ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಏನದ ಅನ್ನೋದು ಅವರು ಎಲ್ಲರೂ ಸ್ವಲ್ಪ ರೆಸ್ಪಾನ್ಸಿಬಲ್ ಇದ್ದಾರೆ. ಅದಕ್ಕಂತೇಳಿ ಇವೆಲ್ಲ ಹಿಂಗೆ ಗೈಸ್. ನಮ್ಮ ಒಂದು ತಂದ ನೋಡಿ, ಏನು ತಂದ ಅಂದರೆ ಲೂಡು ಆಡೋಣ ಬಾ ಅಂತಿದ್ದೆ. ಚಡ್ಡಿ ಹಾಕೊಂಡು ಒಳಗಡೆ ಹೋಗಿ ಹಾಗೂ ಅಲ್ಲೇ ಯಾರು ಹಾಕೋತಾರೆ, ಹೊರಗಡೆ ತೋರಿಸ್ಕೊಂಡು ಹಾಕೋತೀಯ ಎಲ್ಲರಿಗೂ. ಅಲ್ಲಿ ಎವ್ರಿಬಡಿ ಸಿಟ್ಟಿಂಗ್ ದಟ್ ಅಣ್ಣ ಈಸ್ ಆಲ್ಸೋ ಸಿಟ್ಟಿಂಗ್. ಇವತ್ತು 2 ಪ್ಲೇಸಸ್ಸಿಗೆ ಹೋಗಿದ್ದೀವಿ. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗಿರುತ್ತೆ ಯಾವ್ಯಾವ ಪ್ಲೇಸಸ್ ಅಂತೇಳಿ. ಎಷ್ಟು ಚೆನ್ನಾಗಿದೆ ಅಂದರೆ ಆ ನೀಡೋ ಪ್ಲೇಸಸ್ ಏನಿದೆ ನೋಡಿ, ಗ್ರೀನ್ರಿ ಅಲ್ಲಿ ಇಲ್ಲಿ ಹಟ್ ಇರುತ್ತೆ. ನೀವು ವಾಕ್ ಮಾಡಿದ್ರೆ ಆ ಕಡೆ ಈ ಕಡೆ ಗ್ರೀನು, ಮಿಡ್ಲೊಂದು ರೋಡು, ಎಷ್ಟು ಕ್ಲೀನ್ ಅಂದರೆ ಅದೊಂಥರ ಖುಷಿ ಅದ್ರೊಳಗಡೆ. ನಾವು ಇಲ್ಲಿಂದ ಏನು ತಂದಿದ್ದೀವಿ ಗೊತ್ತಾ, ತಿನ್ನೋಗೋಸ್ಕರ ಅಂತ ಪೈನಾಪಲ್ ತೊಗೊಂಡು ಬಂದಿದ್ದೀವಿ. ಇದು ಅಗಸ್ತ್ಯಗೋಸ್ಕರ ಮ್ಯಾಂಗೋ. ಸ್ಪಾ ಅಂತ ಬರುತ್ತೆ ಇಲ್ಲಿ ಒಂದು ಲೋಕಲ್ ಮಾರ್ಕೆಟ್, ಅಲ್ಲಿಂದ ತೊಗೊಂಡು ಬಂದಿದ್ದೀವಿ. ಇಟ್ಸ್ ಟೈಮ್ ಟು ಸ್ಲೀಪ್, ಮಲ್ಗೋಣ. ಮತ್ತು ನಾಳೆ ಎದ್ದೇಳಬೇಕು. ನಾಳೆ ಸಿಗೋಣ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಏನಾದರೂ ಚೆನ್ನಾಗಿ ಅನ್ನಿಸ್ಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ಇಲ್ಲ ನನಗೆ ಗೊತ್ತಾಗಲ್ವಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಸೊ ಮತ್ತೆ ಸಿಗೋಣ. ಸೇ ಬಾಯ್, ಗುಡ್ ನೈಟ್.